ಇನ್ನೊಂದು ಕಡೆಯಲ್ಲಿ ಮುನಿರತ್ನ ಅವರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಗಮನಿಸ್ತಾ ಹೋಗುವುದಾದರೆ ಸಾಕಷ್ಟು ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ರಾಮನಗರ ಚನ್ನಪಟ್ಟಣದಿಂದ ರೌಡಿಗಳು ಬಂದಿದ್ರು, ನನ್ನ ಕ್ಷೇತ್ರದಲ್ಲಿ ನನಗೆ ಆಹ್ವಾನ ನೀಡದೆ ಕಾರ್ಯಕ್ರಮವನ್ನು ಮಾಡಲಾಗಿದೆ ಎನ್ನುವುದಾಗೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಾಸಕರಾಗಿರುವಂಥ ಮುನಿರತ್ನ. ನನ್ನ ರಾಜೀನಾಮೆ ಕೊಡಿಸೋದೇ ಅವರ ಟಾರ್ಗೆಟ್ ಆಗಿತ್ತು. ಡಿಸಿಎಂ ಡಿಕೆಶಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಾನಾನು ಮಾಡದೆ ಬಂದಿಲ್ಲ. ಇವತ್ತು 100ನೇ ವರ್ಷದ ಸಂಸ್ಥಾಪನಾ ದಿನ. ನಾನು ಪ್ರಾಮಾಣಿಕವಾಗಿ ಇವತ್ತು ನಮ್ಮ ಸಂಸ್ಥಾಪನಾ ದಿನಕ್ಕೆ ನಾನು ಇವತ್ತು ಪದಸಂಚಲನ ಮುಗಿಸ್ಕೊಂಡು ಬರ್ತಾ ಇರೋದು. ಅವ್ರ ತರ ನಾಟಕ ಮಾಡಕ್ಕೆ ಸೋತೋಗಿರೋನ್ ಪಕ್ಕದಲ್ಲಿ ಇಟ್ಕೊಂಡು ಸುತ್ತಕ್ಕೆ ಬಂದಿಲ್ಲ. ಪಕ್ಕದಲ್ಲಿ ಸೋತೋಗಿರೋನ್ ಇಟ್ಕೊಂಡು ಪಾದಯಾತ್ರೆ ಮಾಡಿರೋದು ಇವ್ರ ಪ್ರಚಾರಕ್ಕೆ ಬಂದಿರೋದು. ಇವ್ರ ಕಾರ್ಪೊರೇಷನ್ ಎಲೆಕ್ಷನ್ ಪರ್ಪಸ್ ಬಂದಿರೋದು, ಪಬ್ಲಿಕ್ ಸೇವೆ ಮಾಡಕ್ಕಲ್ಲ. ನಾನು ಎಲ್ಲರನ್ನೂ ಭೇಟಿ ಮಾಡ್ತೀನಿ. ನಾನೆಲ್ಲ ಅವಮಾನ ಮಾಡಿರೋದು. ಕರಿ ಟೋಪಿ ಬಾಯಿಲೆ ಅಂತ ಅವಮಾನ ಮಾಡಿರ್ಬೋದು, ಆ ನಾಲ್ಗೆ ನಾನಲ್ಲ. ಕೊಡ್ಲಿ ಇವತ್ತು ಎಮ್ ಎಲ್ ಎ ರಿಸೈನ್ ಮಾಡ್ತೀನಿ. ಇವಾಗಲೇ ರಿಸೈನ್ ಮಾಡ್ತೀನಿ. ಇವಾಗಲೇ ಎಮ್ ಎಲ್ ಎ ರಿಸೈನ್ ಮಾಡ್ತೀನಿ. ಆಹ್ವಾನ ಇದ್ರೆ ಹಿಂದಗಡೆ ನೋಡಿದ್ರಲ್ಲ ಫೋಟೋ ಇದೆಯಾ? ಎಂಪಿದು ಒಂದು ಫೋಟೋ ಇದೆಯಾ? ಎಮ್ ಎಲ್ ಎ ಇದೆಯಾ? ಇವರ ಇನ್ವಿಟೇಷನ್ ಕೊಟ್ಟಿದಾರ? ಈಗಷ್ಟೇ